ಹಲೋ ಎವ್ರಿವನ್, ವೆಲ್ಕಮ್ ಟು ಪುನೀತಾ ಚಕ್ರವರ್ತಿಸ್ ವ್ಲಾಗ್. ಇವತ್ತಿನ ಕುಕಿಂಗ್ ವ್ಲಾಗಲ್ಲಿ ಹೈದರಾಬಾದ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬಿರಿಯಾನಿ ಮಾಡೋದಕ್ಕೆ ಅರ್ಧ kg ಮಟನ್ ತೊಗೊಂಡಿದ್ದೀನಿ. ಅರಿಶಿನ ಮತ್ತು ಉಪ್ಪು ಹಾಕ್ಬಿಟ್ಟು ನೀಟಾಗಿ ಒಂದೆರಡು ಸಲ ವಾಶ್ ಮಾಡಿಬಿಟ್ಟು ನೀರನ್ನೆಲ್ಲ ಸೋರಿಸ್ಬಿಟ್ಟು ಒಂದು ಪಾತ್ರೆಗೆ ಮಟನ್ ಹಾಕೊಂಬಿಟ್ಟು ಅದಕ್ಕೆ ಈಗ ಮಸಾಲೆ ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನು ಅರಿಶಿನ, 1 ಟೀ ಸ್ಪೂನ್ ಉಪ್ಪು, 1 ಟೀ ಸ್ಪೂನ್ ಖಾರದ ಪುಡಿ, 1 ಟೀ ಸ್ಪೂನ್ ಸೋಂಪು, 2-3 ಏಲಕ್ಕಿ, 2 ಪೀಸ್ ಚಕ್ಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಸ್ಪೂನು, 1 ಕಪ್ ಮೊಸರು, ಪುದೀನ ಸೊಪ್ಪು ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಬರೀ ಎಲೆಗಳನ್ನೇ ಮಾತ್ರ, ಅದನ್ನು ಹಾಕ್ತಾಯಿದ್ದೀನಿ. ಅದಾದಮೇಲೆ ಕರ್ದಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ. 2 ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನ ಮೊದಲೇ ಎಣ್ಣೆಲಿ ಕರೆದ್ಬಿಟ್ಟು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಅದಾದಮೇಲೆ ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ಖಾರ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕೊಬೋದು. ನಾನಿಲ್ಲಿ 2 ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ಮತ್ತು ಈರುಳ್ಳಿ ಕರೆದಿದ್ದು ಎಣ್ಣೆ ಇಟ್ಕೊಂಡಿದ್ದೀನಲ್ಲ, ಅದನ್ನು ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಎಲ್ಲದನ್ನು ಇದಿಷ್ಟನ್ನೇ ಮಿಕ್ಸ್ ಮಾಡಿಬಿಟ್ಟು ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು. ಈರುಳ್ಳಿ ಫ್ರೈ ಮಾಡ್ಕೊಬೇಕಾದ್ರೆ ನಾನು ಬ್ರೌನ್ ಕಲರ್ ಫ್ರೈ ಮಾಡಿದ್ದೀನಲ್ಲ, ಅಷ್ಟು ಫ್ರೈ ಮಾಡ್ಕೊಬೇಕು ನಾವು, ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರೋದು. ಬಿರಿಯಾನಿ ಮಾಡೋದಕ್ಕೆ 2 ಗ್ಲಾಸ್ ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. 2 ಸಲ ನೀಟಾಗಿ ನೀರಲ್ಲಿ ವಾಶ್ ಮಾಡಿಬಿಟ್ಟು ಅಕ್ಕಿನ ನೀರಲ್ಲೇ ಅರ್ಧ ಗಂಟೆ ಅಕ್ಕಿನ ನೆನೆಯಕ್ಕೆ ಬಿಡ್ತಾಯಿದ್ದೀನಿ. ನೆಂದಿದ್ರಿಂದ ಅಕ್ಕಿ ರೈಸ್ ಚೆನ್ನಾಗಾಗುತ್ತೆ, ಅದರಿಂದ ಇದು ಅಕ್ಕಿನ ನೆನೆಯಕ್ಕೆ ಬಿಟ್ಬಿಟ್ಟು ಮಟನ್ ಬೇಯಿಸ್ಕೊಳ್ಳೋಣ. ಆವಾಗಲೇ ಮ್ಯಾರಿನೇಟ್ ಮಾಡಿದ್ವಲ್ಲ, 1.5 ಅವರ್ ಆಗಿದೆ ಆಲ್ರೆಡಿ. ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರಿಗೆ ಈಗ ಮಟನ್ ಮ್ಯಾರಿನೇಟ್ ಮಾಡಿದ್ನಲ್ಲ ಅದನ್ನೆಲ್ಲ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ದಿರುತ್ತೆ. ಇವಾಗ ಬೇಯಿಸೋದ್ರಿಂದ ಇನ್ನೂ ಚೆನ್ನಾಗಾಗುತ್ತೆ. ಅದರಿಂದ ಈಗ 2-3 ವಿಷಲ್ಲು ಮಟನ್ನ ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೊಳ್ಳೋಣ. ಮಟನ್ ಬೇಯಿಸ್ತಾ ಇದ್ದೀನಲ್ಲ, ಅದಕ್ಕೆ ಜಾಸ್ತಿ ನೀರು ಸೇರಿಸ್ಕೊಂಡಿಲ್ಲ ನಾನು. ಸಣ್ಣ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ಹಾಕಿದ್ದೀನಿ ಅಷ್ಟೇ. ಮೊಸರು ಇರುತ್ತಲ್ಲ, ಅದರಲ್ಲೇ ನೀರು ಬಿಡುತ್ತೆ. ರೈಸ್ ಮಾಡೋದಕ್ಕೆ ಬಿಸಿನೀರು ಇಟ್ಕೊಂಡಿದ್ದೀನಿ. ಆ ಬಿಸಿನೀರೊಳಗಡೆಗೆ 1-2 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ, ಎಣ್ಣೆ ಹಾಕಿದ್ದೀನಿ, 2-3 ಏಲಕ್ಕಿ ಹಾಕಿದ್ದೀನಿ, 1 ಹಸಿಮೆಣ್ಸಿಕಾಯಿ ಹಾಕಿದ್ದೀನಿ, ಮತ್ತು ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಹಾಫ್ ಆನ್ ಅವರ್ ನೆನೆಸಿರೋ ಅಕ್ಕಿನ ಇವಾಗ ಈ ಪಾತ್ರೆಗೆ ಹಾಕ್ತಾಯಿದ್ದೀನಿ. ನೀರು ಕುದೀತಾ ಇದೆಯಲ್ಲ, ಇದಕ್ಕೆ ಹಾಕ್ತಾಯಿದ್ದೀನಿ. ಅಕ್ಕಿ ಹಾಕಾದ್ಮೇಲೆ ಅನ್ನ 80% ಬೆಂದಿರಬೇಕು, ಇನ್ನು 20% ಹಾಗೇ ಇರಬೇಕು, ಸ್ವಲ್ಪ ಗಟ್ಟಿ ಇರಬೇಕು. ಅನ್ನ ನೋಡ್ತಾ ಇದ್ದೀನಿ ಇವಾಗ ಎಷ್ಟು ಬೆಂದಿದೆ ಅಂದ್ಬಿಟ್ಟು. 80% ಬೆಂದಾಗಿದೆ. ಈ ಅನ್ನದ ಜೊತೆ ಬೇಯ್ತಾ ಇರೋ ಏಲಕ್ಕಿ ಮತ್ತು ಹಸಿಮೆಣ್ಸಿನ್ಕಾಯಿನ ತೆಗಿತಾ ಇದ್ದೀನಿ. ತೆಗೆದ್ಬಿಟ್ಟು ಈ ಅನ್ನ ಎಲ್ಲನೂ ಒಂದು ಜಲ್ಡಿಗೆ ಹಾಕ್ಬಿಟ್ಟು ಸೋಸ್ಕೊಳ್ತಾ ಇದ್ದೀನಿ, ನೀರು ಹೋಗೋ ಹಾಗೆ. ಸೋಸ್ಕೊಂಡಾದ್ಮೇಲೆ ಮಟನ್ ಬೆಂದಿದೆಯಾ ನೋಡೋಣ ಬನ್ನಿ. ಕುಕ್ಕರ್ ತೆಗೆದ್ಬಿಟ್ಟು ಮಟನ್ ನೋಡ್ತಾ ಇದ್ದೀನಿ ಬೆಂದಿದೆಯಾ ಅಂತ. ಚೆನ್ನಾಗಿ ಬೆಂದಿದೆ ಆ ಮಟನ್ನು. ಅದಕ್ಕೆ ಫ್ರೈಡ್ ಆನಿಯನ್ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಉದುರಿಸ್ಬಿಟ್ಟು ಅದಾದ ನಂತರ ಪುದೀನ ಹಾಕ್ತಾಯಿದ್ದೀನಿ, ಒಂದು ಲೇಯರು. ಅದಾದಮೇಲೆ ಈಗ ಬೆಂದಿರೋ ಅಂಥ ರೈಸ್ನ ನಾವು ಬಸ್ದು ಇಟ್ಕೊಂಡಿದ್ವಲ್ಲ, ಅದನ್ನು ಅದ್ರ ಮೇಲೆ ಹಾಕ್ತಾಯಿದ್ದೀನಿ. ಮಟನ್ ಬೇಯುವಾಗ ನಾನು ಜಾಸ್ತಿ ನೀರು ಹಾಕಿರಲಿಲ್ಲ, 1/2 ಕಪ್ ಅಷ್ಟೇ ಹಾಕಿದ್ದು. ಮೊಸರಲ್ಲಿ ನೀರು ಬಿಡುತ್ತೆ ಅಂತ ಹೇಳಿದ್ನಲ್ಲ, ನೀರು ಬಿಟ್ಟಿದೆ. ಈಗ 80% ಬೆಂದಿರೋ ರೈಸಿಗೂ ಅದರಲ್ಲಿರೋ ನೀರಿಗೂ ಕರೆಕ್ಟಾಗಿ ಅನ್ನ ನೀಟಾಗಿ ಹರಳುತ್ತೆ. ಅನ್ನ ಎಲ್ಲ ಒಂದು ಲೇಯರ್ ಹಾಕಾದ್ಮೇಲೆ ಮೇಲ್ಗಡೆ ಹಾಲಲ್ಲಿ ನೆನೆಸಿರೋ ಅಂಥ ಕೇಸರಿನ ಹಾಕಿ ಮತ್ತೆ 2 ಸ್ಪೂನು ಆಯಿಲ್ ಹಾಕ್ತಾಯಿದ್ದೀನಿ. ಈರುಳ್ಳಿ ಕರ್ದಿದ್ದು ಎಣ್ಣೆ ಇತ್ತಲ್ಲ, ಅದನ್ನೇ 2 ಸ್ಪೂನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಲಿಡ್ ಹಾಕ್ತಾಯಿದ್ದೀನಿ. ವಿಷಲ್ ಹಾಕಲ್ಲ, ಬರೀ ಮುಚ್ಚಳ ಮಾತ್ರ ಹಾಕ್ಬಿಟ್ಟು ಸಿಮ್ಮಲ್ಲಿ ಇಟ್ಬಿಟ್ಟು 5 ಮಿನಿಟ್ಸ್ ಬೇಯಿಸ್ಕೊಬೇಕು. ಇದಕ್ಕೆ ನಾವು ಲಾಸ್ಟಲ್ಲಿ ಮೇಲ್ಗಡೆ ಒಂದು ಲೇಯರಲ್ಲಿ 1-2 ಸ್ಪೂನ್ ತುಪ್ಪ ಬೇಕಾದ್ರೆ ಹಾಕೊಬೋದು, ತುಂಬ ಚೆನ್ನಾಗಿರುತ್ತೆ. ಬಿರಿಯಾನಿ ರೆಡಿಯಾಗಿದೆ ನೋಡಿ. ಇವಾಗ ತುಂಬಾ ಚೆನ್ನಾಗಾಗಿದೆ ಬಿರಿಯಾನಿ ರೈಸು. ನಾನಿಲ್ಲಿ ಇವಾಗ ತೆಗಿತಾ ಇದ್ದೀನಲ್ಲ, ಇದೇ ರೀತಿ ತೆಗೆದು ಪ್ಲೇಟಿಗೆ ಹಾಕ್ಕೊಬೇಕು. ಲೇಯರು ರೈಸು ಮತ್ತು ಮಟನ್ನು ಎಲ್ಲ ಲೇಯರು ಈ ರೀತಿ ಚೆನ್ನಾಗಿ ಕಾಣುತ್ತೆ. ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಹೈದರಾಬಾದ್ ಬಿರಿಯಾನಿ. ನಾನು ಮಾಡಿದಾಗಲೇ ನಾನು ತಿಂದಾಗ ತುಂಬಾ ಡಿಫ್ರೆಂಟಾಗಿದೆ ಈ ಬಿರಿಯಾನಿ ಅಂತ ಅನ್ನಿಸ್ತು ನನಗೆ. ನೀವು ಮನೇಲಿ ಮಾಡಿ ತಿಂದು ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಬೇಕು. ನೀವಂತೂ ಒಂದು ಸಲ ಈ ಬಿರಿಯಾನಿನ ಮನೇಲಿ ಮಾಡಿ ಟೇಸ್ಟ್ ಮಾಡಲೇಬೇಕು. ತುಂಬಾ ಚೆನ್ನಾಗಿದೆ ಈ ರೆಸಿಪಿ. ಬೇರೆ ಬಿರಿಯಾನಿಗಾದರೆ ಲೆಮನ್ನು, ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಯೂಸ್ ಮಾಡ್ತೀವಿ. ಇದಕ್ಕೆ ಆ ಥರ ಯಾವುದೂ ಹಾಕಿಲ್ಲ. ಲೈಟಾಗಿರುತ್ತೆ ಮಸಾಲೆ, ತಿನ್ನೋದಕ್ಕೂ ತುಂಬ ಮೈಲ್ಡಾಗಿರುತ್ತೆ. ನನ್ನ ಮಗ ಅಂತೂ ತುಂಬಾ ಇಷ್ಟಪಟ್ಟ. ಹೋಟೆಲೆಲ್ಲ ಹೈದರಾಬಾದ್ ಬಿರಿಯಾನಿ ತಿಂದೇ ಇರ್ತೀರಾ, ಸೇಮ್ ಅದೇ ರೀತಿ ಟೇಸ್ಟ್ ಬರುತ್ತೆ, ಇನ್ನೂ ಟೇಸ್ಟಿಯಾಗಿರುತ್ತೆ. ಇಷ್ಟೇ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಇಷ್ಟು ಈಸಿಯಾಗಿ ಇಷ್ಟು ಬೇಗ ಬಿರಿಯಾನಿ ಮಾಡ್ಬೋದಾ ಅಂತ ನಿಮಗೆ ಅನಿಸುತ್ತೆ. ಇಷ್ಟು ಟೇಸ್ಟಿಯಾಗಿ ಮಾಡ್ಬೋದಾ ಅಂತ ಟ್ರೈ ಮಾಡಲೇಬೇಕು. ನೀವು ಟ್ರೈ ಮಾಡಿ ನೋಡಿ, ಮನೇಲಿ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಪುನೀತಾ ಚಕ್ರವರ್ತಿ ವ್ಲಾಗ್ಸ್.